ಇಂದಿನ ನಗೆಗುಳಿಗೆಗೆ ಎಲ್ಲರಿಗೂ ಸ್ವಾಗತ. ದರ್ಪಭೂಷಣರು. ನಮಸ್ಕಾರ ರಮೇಶಣ್ಣ, ನಿಮ್ಮನೆ ತಗ್ಗೆ ಬಂದುದ್ದೆ. ಬೇಗ ಹಾಕ್ಯಂದು ಎತ್ತಾಗಿ ಹೋಗಿದ್ರಿ. ಮಾರಿತ್ತು ಮನಗಿದ್ರೆ ಕಳ್ಳರು ಅದನ್ನು ಕದ್ದೊಯ್ತಾರೆ ತುರೆ ಮನೆಗೆ ಗೊತ್ತಾಯ್ತಾ? ತುರಮಣೆ ವಿಷಯ. ಊರಿಗೆ ಕಾರಬ್ಬಕ್ಕೆ ಹೋಗಿದ್ದ. ಅವನ ಅಲಂಕಾರ ಮಾಡಿ ಕಿಚ್ಚಾಯಿಸಿದ್ದ. ಚಿಕ್ಕ ಹುಡುಗರಾಗಿದ್ದಾಗ ವರ್ಷಕ್ಕೊಂದಪ್ಪ ಕಾರಬ್ಬದಲ್ಲಿ ಮಾತ್ರ ಇಡ್ಲಿ ಮಾಡ್ತಿದ್ರು. ಅದನ್ನು ನೆನಪಿಸ್ತಾವನೆ. ನಾನು CM ಆಗಬೇಕು, DCM ಆಗಬೇಕು, ಅಧ್ಯಕ್ಷ ಆಗಬೇಕು ಅಂತ ಡಿಕಾವಾಗಿ ಕಾಣಿಸಿಕೋಬೇಕು ಕಲ. ಅದಕ್ಕೆ ಕೋಡಿಗೆಲ್ಲ ಗುನ್ನಂಪೇಟೆ ಅಲಂಕಾರ ಮಾಡ್ಕೊಂಡು ಸುಣ್ಣೆ ಕೆಮ್ಮಣ್ಣು ಬೆಳ್ಕೊಂಡು ಹೈಕಮಾಂಡ್ ಕಿಚ್ಚಾಯಕ್ಕೆ ರಾಜಕೀಯದವರು ಕಾಯ್ತಾ ಕೂತವ್ರೆ. ಹಂಗೆ ನಾನು ನಂದನಿಗೆ ಅಲಂಕಾರ ಮಾಡ್ಕೊಂಡು ನೆನೆಸ್ಕೊಂಡು ಕೂತ್ಕೊಂಡೇಕಲ್ಲ. ಅಲ್ಲಕ್ಕಲ್ಲ, ರಾಜಕೀಯದವರು ಮನೆಯಲ್ಲಿ ಎಂಡ್ರು ಬರಲಿ, ಜಾಲಿಯಾಗಿ ಸುತ್ತಾಡ್ಕೊಂಡು ಬರುಮು ಅಂತ ದರಪದಲ್ಲಿ ಕೈ ಮುಗಿದು ಕರ್ಕೊಂಡು ಹೋಗೋಕ್ಕಲ್ಲಕ್ಕನೋ. ಅದಕ್ಕೆ ಅವು ಬೀದಿಲಿ ಡೀಲಿಂಗ್ ಮಾಡ್ಕೊಂಡು ತಿರುಗ್ತವೆ, ಗೊತ್ತಲ್ಲ? ಹ್ಞೂ ಸುತ್ತಾಡಿಸ್ಕೊಂಡು ಬರೋದೇ ಈಗ ಸುದ್ದಿ ಆಗದೆ. ಮ್ಯಾಚು ನಡೆಯುವಾಗ ಯಾರು ಫಾರಿನ್ಗೆ ಎಂಡ್ರನ್ನ ಹೆಚ್ಚು ದಿನ ಜೊತೆಗೆ ಕರ್ಕೊಂಡು ಹೋಗಂಗಿಲ್ಲ. ಕ್ರಿಕೆಟ್ ಕಲಿಗಳಿಗೆ BCCI ಎಚ್ಚರಿಕೆ ಕೊಟ್ಟಂತೆ ಕನ್ನಡ. ಕಣ್ಲ, ಮ್ಯಾಚಲ್ಲಿ ರನ್ ಹೊಡಿಯೋದು ಬಿಟ್ಬಿಟ್ಟು ವಿಕೆಟ್ ಕೆಡವ್ಕೊಂಡು ಕಾಡ್ದು ವಾಪಸ್ ಬರ್ತವೆ. ಇವಕ್ಕಿಂತ ಕ್ರಿಕೆಟು, ಚೆಸ್ಸು, ಖೋಖೋ ಆಡೋ ಏನೈಕ್ಲು ಬೇಸು ಕಣ. ವರ್ಲ್ಡ್ ಕಪ್ ತಗೊಂಬಂದು ದೇಶದ ಮಾನ ಮರ್ಯಾದೆನಾರು ಉಳಿಸ್ತಾವೆ. ಅಣ್ಣ, ಉಳ್ಳಾಲದಲ್ಲಿ ಬ್ಯಾಂಕ್ ದರೋಡೆ ಆಗದಂತೆ ಪೊಲೀಸರೆಲ್ಲ ಪಾಪ CMಗೆ ರಕ್ಷಣೆ ಕೊಡೋಕೆ ಹೋಗಿದ್ರಂತೆ. ಏನ? ನಾಯಕರು ದರ್ಪಭೂಷಣಕ್ಕೆ ಅಂತಲೇ ಪೊಲೀಸರನ್ನು ಜೊತೆಗೆ ಇಟ್ಕೊಳ್ತಾರೆ ಕಣ. ಆಮೇಲೆ ನೀವೆಲ್ಲ ಏನು ಮಾಡ್ತಿದ್ರಿ? ಟೋಲ್ಗಳಲ್ಲಿ ಯಾಕೆ ತಪಾಸಣೆ ಮಾಡಲಿಲ್ಲ? ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಬೇಕು ಅಂತ ಖಾರವಾಗಿ ಹೇಳಿ ಹೊಂಟೋದಂತಕ್ಕೆಲ್ಲ ಕಾರ್ ಹಾಕೊಂಡು ಮುಂದಕ್ಕೆ. ಧನ್ಯವಾದಗಳು. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ಇದೊಂದು ನಗೆಗುಳಿಗೆ, ನಕ್ಕು ಮರೆಯಲು ಮಾತ್ರ. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.